ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಾಗರಿಕರ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರುಗಳನ್ನು ಖರ್ಚು ಮಾಡಿ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕಾದಂತಹ ಇಲಾಖೆಯ ಅಧಿಕಾರಿಗಳು ಉಡಾಫೆಯ ಕಾರ್ಯವೈಖರಿಯಿಂದ ಯೋಜನೆಗಳು ಹಳ್ಳ ಹಿಡಿಯುತ್ತಿವೆ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಕೊರಟಗೆರೆ ತಾಲೂಕಿನಲ್ಲಿದೆ. ಕೇಂದ್ರ ಜಲ ಸಚಿವರಾದಂತಹ ವಿ ಸೋಮಣ್ಣನವರ ತವರು ಕ್ಷೇತ್ರ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ವಜ್ಜನಕುರಿಕೆ ಗ್ರಾಮದಲ್ಲಿ ಸುಮಾರು 39 ಲಕ್ಷ ರುಗಳ ಮನೆ ಗಂಗೆ ಕಾಮಗಾರಿಯನ್ನು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಕಾಮಗಾರಿ ನಡೆಸಲು ಗ್ರಾಮ ಪಂಚಾಯಿತಿ ವತಿಯಿಂದ ಲಕ್ಷಾಂತರ ರು ವ್ಯಯಿಸಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಯನ್ನು ಕಟ್ ಮಾಡಿರುವ ಗುತ್ತಿಗೆದಾರರು ಅದನ್ನು ಮತ್ತೆ ಯಥಾಸ್ಥಿತಿ ಕಾಂಕ್ರೀಟ್ ಹಾಕದೆ ಆ ರಸ್ತೆಯ ಮಧ್ಯಭಾಗದಲ್ಲಿ ತೆಗೆದಿರುವ ಗುಂಡಿಗಳನ್ನು ಹಾಗೆ ಬಿಟ್ಟಿರುವುದರಿಂದ ಸಾರ್ವಜನಿಕರು ಎಡವಿ ತೊಡವಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಅಲ್ಲದೆ ರಸ್ತೆ ಮಧ್ಯದಲ್ಲಿ ತೆಗೆದಿರುವ ಗುಂಡಿಗಳಲ್ಲಿ ಗಿಡ ಬೆಳೆದು ಕೊಚ್ಚೆ ವಾತಾವರಣ ನಿರ್ಮಾಣವಾಗಿ ಅನೈರ್ಮಲ್ಯಕ್ಕೆ ಕಾರಣವಾಗಿದೆ. ಬಂದು ಬಿತ್ತು ಕಾಲೆಲ್ಲ ಮುರಿ ಹಾಕೊಂಡು ಕುಂತಿದ್ದೀವಿ ನೋಡೋಣ. ಓಡಾಡಕ್ಕಾಗಲ್ಲ, ಏನಿಲ್ಲ, ಏನ್ ಮಾಡ್ಬೇಕು, ಹಿಂಗ್ ಮಾಡಿ ಹೋಗಿದ್ದೀರಲ್ಲ ಸರಿಯಾ. ಇದು ಮನೆ ನಲ್ಲಿ ಹಾಕಿರೋದವ ಚರಂಡಿ ಎಲ್ಲ ತೆಗ್ದೈತೆ. ಅದಕ್ಕೆ ನಮಗೆ ನೀರು ತಗೊಂಡು ಹೋಗ್ಬೇಕಾದ್ರೆ ನಮಗೆ ಕಾಲು ಗೇಟಾಗಿ ಬೇಗ ಕೆಲಸ ಮುಗಿಸ್ಬಿಡ್ರಿ. ಇನ್ನು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇಇ ಕಾಂತರಾಜು ಹಾಗೂ ಎಇ ಸಹಾಯಕ ಇಂಜಿನಿಯರ್ ಎಲ್ಆರ್ ಲಿಂಗರ್ ಅವರು ಬೇಜವಾಬ್ದಾರಿ ಕಾರ್ಯವೈಖರಿಯಿಂದ ನಾಗರಿಕರು ನೆಮ್ಮದಿಯಿಂದ ಜೀವಿಸಲು ಹರಸಾಹಸ ಪಡಬೇಕಾಗಿದೆ. ಇಲಾಖೆಯ ಬೇಜವಾಬ್ದಾರಿ ಕಾರ್ಯವೈಖರಿಯ ವಿರುದ್ಧ ನಾಗರಿಕರು ಹಾಗೂ ವಯೋವೃದ್ಧರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಜ್ಜಂಗುರ್ಕೆ ಗ್ರಾಮ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ವಜ್ಜಂಗುರ್ಕೆ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟ್ರು. ನಮ್ಮೂರಲ್ಲಿ JJMನವರು 2 ವರ್ಷದಿಂದ ಬಂದು ಈ ಚರಂಡಿಗಳನ್ನೆಲ್ಲ ತೆಗೆದಿದ್ದಾರೆ. ತೆಗೆದ್ಬಿಟ್ಟು ಅದನ್ನು ಇದು ಮಾಡಿಲ್ಲ, ಮುಚ್ಚಿಲ್ಲ. ಎಷ್ಟೋ ಜನ ಗಾಡಿನಲ್ಲಿ ಬರೋರು ಮತ್ತು ವಯಸ್ಸಾಗಿರೋರು ಓಡಾಡುವಾಗ ಕತ್ತ ಟೈಮಲ್ಲಿ ಸುಮಾರು ಜನ ಬಿದ್ದು ತಲೆ ಓಡಾಕೊಂಡಿದ್ದಾರೆ. ಅವ್ರು ಇದುವರೆಗೆ ಇದು ಮಾಡಿಲ್ಲ. ದಯವಿಟ್ಟು ಸರ್ಕಾರದವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅವ್ರ ಗಮನಕ್ಕೆ ತಂದು ಇದನ್ನು ಮುಚ್ಚಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಂತ ಇದ್ದೀವಿ. ಅಧಿಕಾರಿಗಳಿಗೆ ಹೇಳಿದ್ರು ಏನಾದರೂ? ಅಧಿಕಾರಿಗಳಿಗೆ ಸುಮಾರು ಸಲ ಮನವಿ ಕೊಟ್ಟಿದ್ದಾರೆ. ಅವರು ಮಾಡಿಸ್ತಾರೆ, ಇವತ್ತು ಮಾಡಿಸ್ತಾರೆ, ನಾಳೆ ಮಾಡಿಸ್ತಾರೆ ಅಂತ ಮಾಹಿತಿ ಹೇಳ್ತಲೇ ಇದ್ದಾರೆ. ಇನ್ನೂ ಒಟ್ಟಿನಲ್ಲಿ ಆ ಕೆಲಸ ಪೂರ್ಣಗೊಂಡಿದೆ. ಇಲ್ಲಿ ಚರಂಡಿ ತರ ಮಾಡಿದ್ದಾರೆ, ಅಂದ್ರೆ ಮನೆ ತೆಗೆದು ನಲ್ಲಿ ಹಾಕೋಗಿ ಇದೇನು ಮಾಡಿಲ್ಲ, ನಮಗೆ ಕ್ಲಿಯರ್ ಆಗಿಲ್ಲ. ಮಕ್ಕಳು ಓಡಾಡ್ತಾರೆ, ಮತ್ತೆ ಬೈಕ್ಗಳೆಲ್ಲ ಓಡಾಡ್ತಿದ್ದಾರೆ. ಅದರಿಂದ ತುಂಬಾ ತೊಂದರೆ ಆಗ್ತಿದೆ ನಮಗೆ. ಓಡಾಡಕ್ಕಂತೂ ಆಗ್ತಾನೆ ಇಲ್ಲ, ಮತ್ತೆ ಕುರಿ ಮೇಕೆಗಳು ಓಡಾಡಕ್ಕಾಗ್ತಿಲ್ಲ. ಎಲ್ಲ ತುಂಬಾ ನಮಗೆ ತೊಂದರೆ ಆಗ್ತಿದೆ ಇದರಿಂದ. ಇನ್ನು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕೈಗೊಂಡ JJM ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರ DV ಕುಮಾರ್ ಸರ್ಕಾರದ ಹಣ ಪಡೆದು ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಉಸ್ತುವಾರಿ ವಹಿಸಿರುವ ಇಲಾಖೆಯ ಎಇ ಎಲ್ಆರ್ ಲಿಂಗರ್ ಅವರು ಇನ್ನಾದರೂ ಕಣ್ತೆರೆದು ನೋಡಿ ಉಲ್ಬಣಗೊಂಡಿರುವ ಸಮಸ್ಯೆ ಬಗೆಹರಿಸುತ್ತಾರೆಯೇ ಕಾದು ನೋಡಬೇಕಾಗಿದೆ. ಕೇಂದ್ರ ಜಲಶಕ್ತಿ ಸಚಿವರ ಕ್ಷೇತ್ರದಲ್ಲೇ ಯೋಜನೆಗಳು ಈ ರೀತಿಯಾದರೆ ಅಧಿಕಾರಿಗಳನ್ನು ನಿಯಂತ್ರಿಸಿ ಯೋಜನೆಗಳನ್ನು ಯಶಸ್ವಿಗೊಳಿಸುವವರು ಯಾರು ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಮುತ್ತುರಾಜ್ ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.